ಬಟ್ ಮಿಡ್ ಕ್ಲಾಸ್ ಇರುತ್ತಲ್ಲ, ಈ ಕಡೆ ನಾವು ಕಳ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಈ ಕಡೆ ಗಳಿಸ್ಬೇಕಂತನೂ ಆಸೆ. ಸೊ ಹಿಂಗಾಗಿ ಇಟ್ಸ್ ನಾಟ್ ಈಸಿ. ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ನಾವು ನೋಡಿದವ್ರು ಏನಂತಾರೆ ಅನ್ನೋದೊಂದು. ನಾನು ಇನ್ನು ಮುಂದೆ ಹೋಗೋಕ್ಕೆ ನನ್ನ ಕಸ್ಟಮರೇ ನನಗೆ ಇನ್ಸ್ಪಿರೇಷನ್. ಇವಾಗ ನೋಡಿ, ನಾನು ಮಾಲ್ಟ್ ಫಸ್ಟ್ ನಂದು ಪ್ರಾಡಕ್ಟು ಇದಾ ನನಗೆ ಆಕ್ಚುಲಿ ಐಡಿಯಾ ಇರಲಿಲ್ಲ. ಮಾಲ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾರೋ ಒಬ್ರು ಕೇಳಿದ್ರು, ಮೇಡಮ್ ಇಷ್ಟು ಚೆನ್ನಾಗಿದೆ, ನೀವು ಮಕ್ಳದೇನಿಗೆ ಮಾಡಬಾರ್ದು ಅಂತ ಹೇಳಿ. ಓ ಹೌದಲ್ವಾ. ಆಮೇಲೆ ನಂಗೆ ಐಡಿಯಾ ಇತ್ತಲ್ಲ, ನಮ್ಮ ಅಜ್ಜಿ ಎಲ್ಲ ನಾವು ಮಾಡಿದ್ದು ನೋಡಿದ್ವಲ್ಲ, ಒಂದು ಸಾಂಪ್ರದಾಯಿಕವಾಗಿ ಮಾಡೋದು ನನಗೆ ಗೊತ್ತಿತ್ತು. ಸೊ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೊಬ್ರು, ಮೇಡಮ್ ನೀವು ಮಸಾಲೆ ಪುಡಿ ಮಾಡಿ ಇಷ್ಟು ಚೆನ್ನಾಗಿ ಬರುತ್ತೆ, ನೋಡಿ ಮೇಡಮ್ ಮಾಡಿಕೊಡಿ ಅಂತ ಹೇಳಿದ್ರು. ಆವಾಗ ನಾನು ಮಸಾಲೆ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ ಬಹಳಷ್ಟು ಜನ ಹೆಣ್ಮಕ್ಳು ಯಾಕೆ ಮಾಡಕ್ ಹೋಗಲ್ಲ ಅಂದ್ರೆ, ಹೌದೌದು, ಅದು ಒನ್ ಆಫ್ ದ ರೀಸನ್ಸ್ ನ ಹೇಳೋದು. ಅಕಸ್ಮಾತ್ ಸೋತ್ರೆ, ಖಂಡಿತ ಆಗದೆ ಇದ್ರೆ ಆಮೇಲೆ ಏನಂತಾರೆ, ಇದು ನೀವು ಅನುಭವಿಸಿದ್ರೆ. ಸೊ ಅದು ಖಂಡಿತ ನೆಗೆಟಿವ್ ಅಲ್ಲ. ಆ ಥರ ಹೇಳೋರು ಇದ್ದಾಗಲೇ ನಾವು ಬೆಳೆಯೋಕ್ಕಾಗೋದು, ಅದು ಛಲ ಬರುತ್ತೆ. ಅಲ್ಲ, ಇಷ್ಟೊಂದು ಪ್ರಾಡಕ್ಟ್ಗಳು ಬೇಕಾಗಿದ್ದಕ್ಕೆ ನಿಜಕ್ಕೂ ನಂಗೆ ಆಶ್ಚರ್ಯ ಆಗ್ತದೆ. ಹಿಂದೆ ನೋಡ್ತಾ ಇದ್ರೆ 35 ಪ್ರಾಡಕ್ಟ್ ಬೇಕು. ಹೌದು ಸರ್. ಇವಾಗ ನೋಡಿ, ಅದು ಸಿರಿಧಾನ್ಯ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ಒಳ್ಳೆ ಒಂದು ನಾರಿನಾಂಶ ಇರುತ್ತೆ. ಅದು ಏನು ಮಾಡುತ್ತೆ, ನಮ್ಮ ಬಾಡಿನಲ್ಲಿ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ನಮ್ಮ ದೇಹ ತೂಕನ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿರ್ಬೋದು, ಅದು ಅಂತಲ್ಲ, BP, ಶುಗರು, ಥೈರಾಯ್ಡು, ಕಿಡ್ನಿ ಸಮಸ್ಯೆ ಇರೋರು, ಲಿವರ್ ಸಮಸ್ಯೆ ಇರೋರು, ಅದರಲ್ಲೂ ಕ್ಯಾನ್ಸರ್ ಸಮಸ್ಯೆ ಇರೋಂಥವ್ರು ಡಾಕ್ಟ್ರೇ ಹೇಳಿ ಅದು ಗುಣ ಆಗಿರೋಂಥದ್ದು ಇದೆ ಸರ್. ಫೀಡ್ಬ್ಯಾಕ್ ಹೇಳಿ ಮಾಡುವಂಥ ಒಂದು ಈ ಥರ ಕೆಲಸ ಇದು ಬರೀ ನಿಮ್ಮ ಫ್ಯಾಮಿಲಿಗೆಲ್ಲ, ಇದು ಒಂದು ಸೊಸೈಟಿಗೆ, ನಮ್ಮ ದೇಶಕ್ಕೆ ಕೂಡ ಕೊಡುಗೆ. ಹೌದು ಸರ್, ಹೌದು. ಯಾಕಂದ್ರೆ ಇದು GDP ಗೆ ಎಲ್ಲೊಂದು ಕಡೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹೌದು ಹೌದು. ಸೊ ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಮುಂದೆ ಬರ್ಬೇಕನ್ನೋದು ನಮ್ಮ ಆಸೆ.